ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನೊಂದು ವಿಷಯ ಹೇಳಕ್ಕೆ ಬಂದಿದ್ದೀನಿ. ಆ ವಿಷಯ ಏನಪ್ಪ ಅಂದರೆ, ಎಲ್ಲರೂ ಅನ್ಕೋಬೋದು, ಅಯ್ಯೋ ಏನಪ್ಪ ಶರತ್ ಯೂಟ್ಯೂಬಲ್ಲಿ ಒಳ್ಳೆ ದುಡ್ಡು ಮಾಡ್ತವನೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಸಬ್ಸ್ಕ್ರೈಬ್ ಎಲ್ಲ ಜಾಸ್ತಿ ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊಂಡು ಆರಾಮಾಗಿದ್ದಾನೆ. ಸುಳ್ಳು, ಇದು ಅಪ್ಪಟ ಸುಳ್ಳು. ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ 1 ವರ್ಷ ಆದ್ರೂ ಇನ್ನೂ ಕೂಡ ನಾನು ಬರೀ $34 ಅಷ್ಟೇ ಮೇಂಟೈನ್ ಮಾಡ್ತಾ ಇರೋದು. $100 ಅಂತ ಯಾವುದೇ ಕಾರಣಕ್ಕೂ ಮೇಂಟೈನ್ ಮಾಡಿಲ್ಲ. ಹಾಗಂತ ಹೇಳ್ತಾ ಈಗ ಮಾತು ಬರೋಣ. ಯೂಟ್ಯೂಬ್ ಚಾನಲ್ನ ಯಾರು ಬೇಕಾದರೂ ಇನ್ಸ್ಟಾಲ್ ಮಾಡ್ಕೋಬೋದು, ಹೆಂಗಿದ್ರು ವರ್ಕ್ ಮಾಡ್ಬೋದು, ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು. ಒಂದು ಬೈಕ್ ರೈಡರ್ ಆಗೋದಲ್ಲ, ಅದು ತುಂಬ ಕಷ್ಟ. ಯೂಟ್ಯೂಬ್ನ ಇಷ್ಟಪಟ್ಟು ಮಾಡ್ತೀವೋ, ಕಷ್ಟಪಟ್ಟು ಮಾಡ್ತೀವೋ, ಅಥವಾ ಕಂಟೆಂಟ್ ಇಟ್ಕೊಂಡು ಮಾಡ್ತೀವೋ, ಆ ವಿಷಯ ನಾನು ಹೇಳ್ತಾ ಇಲ್ಲ. ಒಂದು ಬೈಕ್ ರೈಡ್ ಆಗಬೇಕು ಅಂದರೆ ಮಿನಿಮಮ್ ಇಲ್ಲಂದ್ರೂ ಈಗಿನ ಸಿಚುವೇಶನ್ಗೆ ಒಂದು 3 ಲಕ್ಷ ದುಡ್ಡು ಬೇಕೇ ಬೇಕು. ಗೋಪ್ರೋ ಕ್ಯಾಮ್ರಾ ಇವಾಗ 12, 13, 14 ಎಲ್ಲ ಬಂದಿದೆ. ಆಮೇಲೆ ನಾವು ಯೂಸ್ ಮಾಡೋಂಥ ಲೈಫ್ ಜಾಕೆಟ್ಗಳು, ಹಾಗೆಯೇ ಬೈಕ್. ಫಸ್ಟ್ ಆಫ್ ಆಲ್ ಬೈಕ್ ಎಕ್ಸ್ಪಲ್ಸ್ ತಗೊಳ್ತೀರಾ 2 ಲಕ್ಷ, ರಾಯಲ್ ಎನ್ಫೀಲ್ಡ್ ತಗೊಳ್ತೀರಾ 2.5, ಅಡ್ವೆಂಚರ್ ತಗೊಳ್ತೀರಾ 3 ಲಕ್ಷ. ಸೊ ಈ ಥರ ತರಾವರಿ ರೈಟ್ ಇರುವಂಥ ಬೈಕ್ಗಳಿದ್ದಾವೆ. ನಾವೇನು ಒಂದು ಈಗ ಶ್ರೀಮಂತರಾದರೆ ತಗೊಳ್ಳೋ ಆಯಿತು ಅಂತ ತಗೊಬೋಣ ಅಂದ್ಬಿಡ್ತಾರೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಏನೋ ದುಡ್ಡನ್ನ ಸೇವ್ ಮಾಡಿ ಅದರಲ್ಲಿ ಬಂದಂಥ ಒಂದು ತಗೋಗಿ ದುಡ್ಡನ್ನ ಕೊಟ್ಟು ಅದರಲ್ಲೂ EMI ಹಾಕೊಂಡು ಮಂತ್ಲಿ ಸ್ಯಾಲ್ರಿ ಬರೋದ್ರಲ್ಲಿ ಅದರಲ್ಲಿ ಬೇರೆ ಕಟ್ಟಾಗ್ತಾ ಇರುತ್ತೆ, ಮನೆಗೆ ಬೇರೆ ತಂದು ಕೊಡಬೇಕು, ಪೆಟ್ರೋಲ್ ಮೇಂಟೆನೆನ್ಸ್ ಮಾಡಬೇಕು. ಇದೆಲ್ಲ ತುಂಬ ಕಷ್ಟ ಇರುತ್ತೆ. ಕೆಲವು ಜನ ಯಾವ ಥರ ಮಾಡ್ಕೊಬಿಟ್ಟಿದ್ದಾರೆ ಅಂದರೆ, ಯೂಟ್ಯೂಬ್ಗೆ ಹಣವನ್ನು ಹಾಕಿ ಅದರಿಂದ ಹಣ ರಿಕವರಿ ಮಾಡ್ಕೋಬೋದು ಅನ್ನೋ ಒಂದು ಕಾರಣದಿಂದ ಯೂಟ್ಯೂಬ್ಗೆ ತುಂಬಾ ದುಡ್ಡು ಸುರಿದಿದ್ದಾರೆ. ಕೆಲವು ಜನ ಕ್ಲಿಕ್ ಆಗಿದ್ದಾರೆ, ಇನ್ನು ಕೆಲವು ಜನ ಕ್ಲಿಕ್ ಆಗಿಲ್ಲ. ಉದಾಹರಣೆಗೆ ನಾನೇ 3 ಲಕ್ಷ ಬಂಡವಾಳ ಹಾಕಿದ್ದೀನಿ. ಎಕ್ಸ್ಪಲ್ಸ್ 2 ಲಕ್ಷ, ನನ್ನ ಗೋಪ್ರೋ 50,000, ಅಂದರೆ ಮೀಡಿಯಮ್ ಎಲ್ಲ ಇನ್ಕ್ಲೂಡ್ ಬ್ಯಾಟ್ರಿ ಎಲ್ಲ ಸೇರಿ 50,000 ರೂಪಾಯಿ, ಲೈಫ್ ಜಾಕೆಟ್, ಹೆಲ್ಮೆಟ್ ಮತ್ತು ಪ್ಯಾಂಟ್ಗಳೆಲ್ಲ ಸೇರಿ ಅದೊಂದು 30,000 ರೂಪಾಯಿ, ಇನ್ನು 20,000 ರೂಪಾಯಿ ಮಾಮೂಲಿ ನಿಮಗೆ ಗೊತ್ತೇ ಇದೆ ಓಡಾಡೋ ಖರ್ಚು ಪೆಟ್ರೋಲ್ದೆಲ್ಲ. ಸೊ ಇದು ಸೇರಿಸಿ 3 ಲಕ್ಷ. ನಾನು ಇನ್ನೂ ₹1 ಯೂಟ್ಯೂಬಲ್ಲಿ ಹಣ ಸಂಪಾದನೆ ಮಾಡಿಲ್ಲ. ಆಯಿತಾ? ಇದನ್ನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ಮಾಡೋರಿದ್ರೆ ಸುಮ್ಮನೆ ಲೋ ಕಾಸ್ಟಲ್ಲಿ ಯೂಟ್ಯೂಬ್ ಮಾಡಿ. ನೀವು ಅಕಸ್ಮಾತ್ ದುಡ್ಡು ಹಾಕ್ಬಿಟ್ಟು ನಾನು ತಗೊಳ್ತೀನಿ, ನನಗೆ ಗೊತ್ತು, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ದಯವಿಟ್ಟು ಮಾಡ್ಕೋಬೇಡಿ. ತುಂಬ ಕಷ್ಟ ಇದೆ. ನಾವು ಎಲ್ಲರೂ ರೈಡ್ ಹೋದರೆ ಅಟ್ಲೀಸ್ಟ್ ನಮಗೆ ಊಟ ಸಿಗದೆ ಹೋದಾಗ ಅಟ್ಲೀಸ್ಟ್ ಪಾನಿಪುರಿ ಮತ್ತು ಗೋಬಿ ಜ್ಯೂಸ್ ಕುಡ್ಕೊಂಡು ನಾವು ಕಾಲ ಕಳೆದಿದ್ದೀವಿ ದಿನನಿತ್ಯ. ಅದು ನಿಮಗೆಲ್ಲ ನೆನಪಿರಲಿ. ಏನೋ ಹಾಕನ್ನು ಹೊರಟ್ಬಿಟ್ರೆ, ಕ್ಯಾಮ್ರಾ ಎಲ್ಲ ಹಾಕಿ, ಹೆಲ್ಮೆಟ್ ಎಲ್ಲ ಹಾಕಿ ರೈಡ್ ಹೊರಟ್ಬಿಟ್ರೆ, ಏನಪ್ಪ ಅವನು ರೈಡ್ ಹೋಗ್ತಾ ಇದ್ದಾನೆ ಅದೃಷ್ಟವಂತ ಅಂತ. ನಿಜ, ನಾನು ಅದೃಷ್ಟವಂತನೇ. ಸೊ ನೋಡಿರ್ತೀನಿ, ಪ್ಲೇಸ್ಗಳನ್ನ ನೋಡಿರ್ತೀನಿ, ನಿಮಗೂ ಕೂಡ ತಿಳಿಸೋದಕ್ಕೆ ಹೊಸ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಎಲ್ಲ ಇರುತ್ತೆ. ಆದರೆ ನಮಗೆ ಊಟ ಸಿಗದೆ ಹೋದಾಗ ಎಷ್ಟು ಕಷ್ಟಪಟ್ಕೊಂಡು ಎಷ್ಟೋ 100 ಕಿಲೋಮೀಟ್ರ್ ಓಡಿಸ್ಕೋಗಿರ್ತೀವಿ. ಅಲ್ಲಿ ಕಾಡಲ್ಲಿ ಏನೂ ಸಿಗಲ್ಲ, ಅಟ್ಲೀಸ್ಟ್ ಒಂದು ಹಣ್ಣು ಸಿಕ್ಕಿದ್ರೂ ಸಾಕಂತ ಇರ್ತೀವಿ, ಅದು ಸಿಗಲ್ಲ. ಹಿಂಗೆ ಕೆಲವೊಂದು ಮಾನ್ಸೂನ್ ರೈಡಲ್ಲಿ ನಾನೇನು ಚಾರ್ಮಡಿ ಘಾಟು ಫಸ್ಟ್ ಟೈಮ್ ನಾನು ರೈಡ್ ಹೋಗಿದ್ದು. ಎವ್ರಿ ರೈನು ಏನಂದ್ರೆ ಮುಂದೆ ಫೇಸ್ ಕಾಣ್ತಿರ್ಲಿಲ್ಲ, ಫಾಗ್ ಲೈಟ್ ಯೂಸ್ ಮಾಡಿದ್ರೆ ಮಾತ್ರ ನಮಗೆ ಕಾಣಿಸ್ತಿದ್ದು. ಸೊ ಅದನ್ನು ನಾವು ಹೋಗ್ತಾ ಇರಬೇಕಾದ್ರೆ, ಆದರೂ ಎಲ್ಲಿ ನಾನು ಸೋಲೋ ಟ್ರಿಪ್ಪು ಒಬ್ಬನೇ, ಏನಾದರೂ ಯಾರೂ ಕೇಳೋರಿಲ್ಲ. ಈ ಪರಿಸ್ಥಿತಿಲಿ ಇರ್ತೀವಿ. ಹಂಗಂತ ಯಾರೂ ಒಬ್ಬರೇ ಹೋಗೋಕ್ಕೆ ಪ್ರಯತ್ನ ಪಡಬೇಡಿ. ಅಟ್ಲೀಸ್ಟ್ ಇಬ್ಬರಾದರೂ ಹೋಗಿ ಒಂದು ಖುಷಿ ಇರುತ್ತೆ. ಮತ್ತು ಏನಾದರೂ ಒಬ್ಬರು ಸೇವ್ ಮಾಡೋಕ್ಕೊಬ್ರು ಇದ್ದೇ ಇರ್ತಾರೆ. ಆದರೆ ನಂದು ಲೈಫ್ ಆ ಥರ ಆಗಿರಲಿಲ್ಲ. ಏನಂದರೆ ಹೆವಿ ರೈನು, ಎಲ್ಲ ದೊಡ್ಡ ಟ್ರಕ್ಗಳೆಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು. ನಾನು ಒಬ್ಬನೇ ಬಂದೆ. ಬೈಕ್ ಓಡಿಸ್ಕೊಬರ್ಬೇಕಿದ್ರೆ ತುಂಬ ಹೊಟ್ಟೆ ಹಸಿವಾಯಿತು. ಏನು ಮಾಡೋದು, ಇಲ್ಲೇನೂ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಊಟ ಮಾಡೋಕ್ಕೆ ಹೋಗೋಣ ಅಂದರೆ ಎಲ್ಲ ಕ್ಲೋಸು ಸರ್ ಅಂತಾರೆ. ಆವಾಗ ಒಂದು ಐಡಿಯಾ ಬಂತು, ಏನು ಮಾಡೋಣ ಮುಂದೆ ಅಂತ. ಒಂದು 30 ಕಿಲೋಮೀಟ್ರ್ ಹೋದಾಗ ಒಂದು ಪಾನಿಪುರಿ ಅಂಗಡಿ ಸಿಕ್ತು. ಅದು ಏನು ಇನ್ನೇನೋ ಕ್ಲೋಸ್ ಆಗೋ ಟೈಮನ್ನು ಒಂದು 10 ನಿಮಿಷ, ನನ್ನ ಅದೃಷ್ಟನೇ ಏನೋ. ಆ ಪಾನಿಪುರಿ ತಿಂದು ರಾತ್ರಿ ಎಲ್ಲ ನಾನು ಟೈಮ್ ಪಾಸ್ ಮಾಡಿದ್ದೀನಿ, ಟೆಂಟ್ ಹಾಕ್ಕೊಂಡು. ಆ ಕಷ್ಟ ನಮಗೆ ಗೊತ್ತಿರುತ್ತೆ. ಸೊ ನಾನು ಹೇಳ್ತಿರೋದಷ್ಟೇ, ಯೂಟ್ಯೂಬ್ನ ಮಾಡಿ, ಯಾರೂ ಮಾಡಬೇಡಿ ಅಂತ ಹೇಳೋಕ್ಕೆ ಬರೋದೇ ಇಲ್ಲ. ಅದು ನಿಮ್ಮ ಲೈಫು, ನಿಮ್ಮ ಇಷ್ಟ. ಕಂಟೆಂಟ್ ಕೊಡಿ, ಫ್ರೀ ಕಂಟೆಂಟ್ ಮಾಡಿ, ದುಡ್ಡಾದರೂ ಬರುತ್ತೆ. ನಮ್ಮಂಗೆ ಸುಮ್ಮನೆ ಇನ್ವೆಸ್ಟ್ ಮಾಡಿಬಿಟ್ಟು ಏನು ಇಲ್ಲದೆ ಸುಮ್ಮನೆ ಕೂತ್ಕೊಬಿಟ್ರೆ ಮುಗೀತು ಕತೆ. ನಾನು ಹೇಳ್ತಾ ಇದ್ದೀನಲ್ಲ, ₹1 ಬಂದಿಲ್ಲ. ಬೇಕಾದ್ರೆ ನೆಕ್ಸ್ಟು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ನನ್ನ ಅಕೌಂಟ್ನ, ಯೂಟ್ಯೂಬ್ ಅಕೌಂಟ್ನ ಬರೀ $35 ಬಿಟ್ಟರೆ $1 ಕೂಡ ಇಲ್ಲ. ಯಾಕೆಂದರೆ ವ್ಯೂಸ್ ಆಗ್ತಾ ಇಲ್ಲ. ವ್ಯೂಸ್ ಆಗಬೇಕು ಅಂದರೆ ವೀಡಿಯೋ ಚೆನ್ನಾಗಿ ರನ್ನಿಂಗ್ ಆಗಬೇಕು. ಅದು ಯಾವ ಟೈಮಲ್ಲಿ, ಈಗ ಮಂಗಳವಾರ ಅಥವಾ ಶುಕ್ರವಾರ, ಸೊ ಇವೆರಡು ದಿನದಲ್ಲಿ ಸಂಜೆ 6 ಗಂಟೆಗೆ ವೀಡಿಯೋ ಅಪ್ಲೋಡ್ ಮಾಡೋದು ನಾನು. ಎಲ್ಲೋ ರೇರ್ ಇದ್ದಾಗ
ಇಮಿಡಿಯೇಟ್ಲಿ ಒಂದೊಂದು ವೀಡಿಯೋ ಹಾಕ್ಬಿಡ್ತೀನಿ, ಶಾರ್ಟ್ ವೀಡಿಯೋಗಳನ್ನ. ಸೊ ನಾನು ಹೇಳ್ತಾರದು ಅದೇ, ನಮಗೆ ವ್ಯೂಸ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನಾವು ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಕೊಂಡಿರ್ತೀವಿ, ಪಕ್ಕ ವ್ಯೂಸ್ ಆಗ್ಬಿಡುತ್ತೆ ಈ ಸಲ, ಒಳ್ಳೆ ದುಡ್ಡು ಮಾಡಿಬಿಡ್ಬೋದು, ಒಂದು 200K 500K ಈ ಥರ ಆಗ್ಬಿಡುತ್ತೆ ಅಂತ. ದೇವರ ಹಣಗೂ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಗೆ ಯೂಟ್ಯೂಬಲ್ಲಿ ವ್ಯೂಸ್ ಆಗಿಬಿಟ್ರೆ ಇಷ್ಟೊತ್ತಿಗೆ ನಾನು ಕೋಟ್ಯಾಧೀಶ್ವರ ಆಗ್ಬಿಡ್ತಿದ್ದೆ. ಅದಕ್ಕೆ ನಾವು ದೇವರು ಕೋಟ್ಯಾಧೀಶ್ವರ ಬೇಡ, ನೀನು ಬರೀ ಲಕ್ಷಾಧೀಶ್ವರ ಆಗು ಸಾಕು ಅಂತ ಹೇಳಿ ಈ ಲೆವೆಲ್ಗೆ ಇರಿಸಿದ್ದಾರೆ. ಆಗಲಿ, ಏನು ತೊಂದರೆ ಇಲ್ಲ. ಏನೋ ನಿಮ್ಮ ಆಶೀರ್ವಾದ ತುಂಬ ಚೆನ್ನಾಗಿ ನಡೀತಾ ಐತೆ ನನ್ನ ಚಾನಲ್ಲು, ತುಂಬ ಖುಷಿಯಾಗುತ್ತೆ. ನಾನು ಒಂದೇ ಕಂಟೆಂಟ್ ಅಂತ ಏನು ಮಾಡಲ್ಲಪ್ಪ, ಎಲ್ಲ ಥರ ಕಂಟೆಂಟ್ ಮಾಡ್ತೀನಿ. ಬೈಕ್ ರೈಡಿಂಗ್ ಮಾಡ್ತೀನಿ, ಮಾಮೂಲಿ ದನಗಳ ಜಾತ್ರೆಗೆ ಹೋಗ್ತೀನಿ, ಹಾಗೆ ಕೃಷಿ ಚಟುವಟಿಕೆ ಮಾಡ್ತೀನಿ, ಮತ್ತು ಮನೇಲಿ ಕೂತ್ಕೊಂಡು ಹೋಮ್ ಮೇಕರ್ದು ವೀಡಿಯೋಗಳೆಲ್ಲ ಮಾಡ್ತಾ ಇರ್ತೀನಿ. ಸೊ ಏನೋ ಒಂದು ಡಿಫ್ರೆಂಟಾಗಿ ಅಲ್ಲೆಲ್ಲ ನಡೀತಾ ಇರ್ಬೇಕಲ್ವ. ಹಾಗಾಗಿ ಯಾರೂ ಕೂಡ ಈ ಬೈಕ್ ರೈಡರ್ ಯಾರು ಮಾಡ್ತಾಯಿದ್ದೀರ ಅವ್ರಿಗೆ ಹೇಳೋದಿಷ್ಟೇ, ಅಟ್ಲೀಸ್ಟ್ ಒಂದು ಟಾಪ್ ಬಾಕ್ಸಲ್ಲಿ ಏನಾದ್ರೂ ಹಣ್ಣುಗಳು ಅಥವಾ ಎಲ್ಲಾದರೂ ಹೋಟೆಲ್ ಸಿಕ್ಕಿದಾಗ ಪಾರ್ಸಲ್ ಕಟ್ಟಿಸ್ಕೊ ಇಟ್ಕೊಬಿಡಿ. ಬೇರೆ ಕಡೆ ಹೋದಾಗ ಯೂಸ್ ಆಗುತ್ತೆ, ತಿನ್ಬೋದು. ನೀವೇ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅನ್ಕೊ ಹೋದರೆ ನಮ್ಮ ಥರ ಪರಿಸ್ಥಿತಿ ತುಂಬ ಆಗ್ಬಿಡುತ್ತೆ. ಸೊ ಹಾಗಾಗಿ ಈಗ ನಾನು ತುಂಬ ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ. ನನ್ನ ಹತ್ರ ಒಂದು ಕೂಡ ಟಾಪ್ ಬಾಕ್ಸ್ ಇದೆ ನನ್ನ ಎಕ್ಸ್ಪಲ್ಸಲ್ಲಿ. ಸೊ ಬೇಕಾದಾಗ ಫುಡ್ ಏನಾದರೂ ಬೇಕು ಅಂದರೆ ನಿಯರೆಸ್ಟ್ ನೋಡಿ ಪ್ಯಾಕ್ ಮಾಡಿ ಪಾರ್ಸಲ್ ಹಾಕ್ಸ್ಕೊಬಿಟ್ರೆ ನೆಕ್ಸ್ಟ್ ಹೋದ ಕಡೆ ಆರಾಮಾಗಿ ತಿನ್ಕೊಂಡು ನೀರು ಕೊಟ್ಕೊಂಡು ಬೈಕ್ ರೈಡ್ ಮಾಡ್ಬೋದು. ಇಲ್ಲಾಂದರೆ ಒಂದು ಎಕ್ಸಾಂಪಲ್ಲು, ತುಂಬ ಸುಸ್ತಾಗುತ್ತೆ ಬೈಕ್ ಓಡಿಸ್ಬೇಕಿದ್ರೆ. ಏನು ತಿನ್ನಲಿಲ್ಲ ಏನು ಕುಡಿಲಿಲ್ಲ ಅಂದರೆ, ಈಗೆಲ್ಲ ಸಿಗುತ್ತೆ, ಸಿಗಲ್ಲ ಅಂತ ನಾನು ಹೇಳ್ತಿಲ್ಲ. ಈ ಮಾನ್ಸೂನ್ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಈ ಬೇಸಿಗೆ ಟೈಮ್ ಹೋಗೋವ್ರಿಗೂ ಅಷ್ಟೇ. ಸೊ ನೀರನ್ನ ತುಂಬ ಕ್ಯಾರಿ ಮಾಡಿ, ನೀರಿನ ಅವಶ್ಯಕತೆ ತುಂಬ ಇರುತ್ತೆ. ಯಾಕೆಂದರೆ ಈ ಬಿಸಿಲಿಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ಹಾಗಾಗಿ ಹುಷಾರಾಗಿ ರೈಡ್ ಮಾಡಿ ನಿಮ್ಮ ಕನಸುಗಳೆಲ್ಲನೂ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಹುಡುಗಿ ನೋಡೋಕ್ಕೆ ಹೋಗೋದು ಹೆಂಗೆ ಅಂತ ಮಿಸ್ ಮಾಡಬೇಡಿ. ಬಾಯ್.